ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ. ಅದು ನನಗೆ ಇವತ್ತಿಗೂ ಅಲ್ಲ, ನಾನು ಕೊನೆ ಉಸಿರುವರೆಗೂ ನನಗೆ ಪಾಠ ಆಗಿರುವಂಥದ್ದು. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ, ಬೇರೆದವ್ರಂಗೆ ಬದುಕಬೇಡ. ಕಾಡಲ್ಲಿ ಜೇನು ಹುಳ ಇದೆ, ಹಾರ್ಕೊಂಡು ಹೋಗುತ್ತೆ, ಮೈಲ್ಗಟ್ಲೆ ಹಾರ್ಕೊಂಡು ಹೋಗುತ್ತೆ. ಏನ್ ಹುಡ್ಕೊಂಡು ಹೋಗುತ್ತೆ ಅದು? ಹೂವೇ ಹುಡ್ಕೊಂಡು ಹೋಗು. ಮತ್ತೇನು ಹುಡ್ಕಲ್ಲ, ಅದು ಹೂವನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಹೂವಿನ ಬಣ್ಣ ತಗೊಳ್ಳಲ್ಲ, ಅದ್ರ ವಾಸನೆ ತಗೊಳ್ಳಲ್ಲ, ಅದರ ರೂಪ ಕೆಡಿಸಲ್ಲ. ಒಳಗಡೆ ಹೋಗಿ ಒಂದು ಹನಿ ಅಮೃತ ತಗೊಂಡು ಬಂದು ಸ್ಟೋರ್ ಮಾಡಿ ತನಗೋ ಇನ್ಯಾರಿಗೂ ಕೊಟ್ಟು ಹೋಗ್ಬಿಡುತ್ತೆ. ಅಲ್ಲಿ ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ ಕಾಡಲ್ಲಿ, ತಪ್ಪಿ ಕೂಡ ಜೇನು ಹುಳ ಅಲ್ಲಿ ಹೋಗಲ್ಲ. ಅದು ಹೋಗೋದು ಹೂವಿಗೆ ಹೋಗೋದು. ನಮ್ಮ ಜೀವನದಲ್ಲೂ ಕೂಡ ಸತ್ತ ಎಮ್ಮೆಗಳು ಬೇಕಾದಷ್ಟಿದ್ದಾವೆ, ಆದ್ರೆ ಅಲ್ಲಲ್ಲಿ ಹೂಗಳಿದ್ದಾವೆ. ನಾವು ಹುಡ್ಕೊಂಡು ಹೋಗ್ಬೇಕಾದ ಹೂವನ್ನೇ ಹುಡ್ಕೊಂಡು ಹೋಗ್ಬೇಕಲ್ವಾ? ಯಾಕೆ ಎಮ್ಮೆ ಹುಡ್ಕಾಡ್ಬೇಕು ನಾನು? ಅದಕ್ಕೆ ನನಗೆ ಕರುಣಾಳ ಬಾಬಳಿಕೆ ಬರೀಬೇಕಾದಾಗ ನನಗನ್ಸಿದ್ದು, ಜಗತ್ತಲ್ಲಿ ಇರುವಂತಹ ಹೂವನ್ನೆಲ್ಲ ಹುಡ್ಕೋಣ, ಎಲ್ಲ ಹೂ ಹುಡ್ಕೋಣ, ಆ ಹೂವಲ್ಲಿರುವಂತಹ ಅಮೃತ ಹಿಡ್ಕೊಂಡ್ ಬರೋಣ, ಒಂದ್ ಕಡೆ ಗಟ್ಟಿ ಮಾಡಿ ಯಾರಿಗಾದ್ರೂ ಕೊಡೋಣ. ನಾವು ಹೋದ್ಮೇಲೆ ಒಂದಿರ್ಲಿ, ಎಲ್ಲ ಓದ್ಲಿ, ಒಂದ್ ಒಳ್ಳೇದು. ಯಾರಿಗೂ ಒಂದ್ಸಲ ಓದಿದಾಗ ಜೀವನಕ್ಕೆ ಹಾಯ್ ಅನಿಸಿ ಎಷ್ಟು ಚೆನ್ನಾಗಿದೆಯಲ್ಲ ಇದು, ನನ್ನ ಜೀವನಕ್ಕೆ ಹೊಂದುತ್ತದೆ ಅಂದ್ರೆ ಆ ಬರೆದದ್ದು ಸಾರ್ಥಕ.